ಒಂದು ಊರಲ್ಲಿ ಹನುಮಂತ ಮತ್ತು ಭೀಮಪ್ಪ ಅಂತ ಇಬ್ಬರು ಸ್ನೇಹಿತರು ಇದ್ದರು. ಹನುಮಂತ ದೊಡ್ಡ ವ್ಯಾಪಾರ ಮಾಡಿಕೊಂಡು ಒಳ್ಳೆಯ ಲಾಭ ಗಳಿಸ್ತಾ ದೊಡ್ಡದಾದ ಮನೆ ಕಟ್ಟಿಕೊಂಡಿದ್ದ. ಆದರೆ ಲಾಭಕ್ಕಾಗಿ ಅನ್ಯಾಯದ ಮಾರ್ಗ ಹಿಡಿತಿದ್ದ. ಭೀಮಪ್ಪನ ಗಳಿಕೆ ಸಾಮಾನ್ಯವಾಗಿತ್ತು. ಬರೋ ಸಂಪಾದನೆ ತಿಂಗಳ ಖರ್ಚಿಗೆ ಸರಿ ಹೋಗ್ತಾಯಿತ್ತು. ಹೀಗಿದ್ದರೂ ಅಂತಸ್ತು ಅವರ ಸ್ನೇಹಕ್ಕೆ ಗೋಡೆ ಆಗಿರಲಿಲ್ಲ. ಹೀಗೆ ದಿನಗಳು ಕಳೀತಾ ಇದ್ದಾಗ ಒಂದು ದಿನ ಭೀಮಪ್ಪ ಹನುಮಂತನ ಮನೆಗೆ ಹೋದ. ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರ ಮಧ್ಯೆ ಯಾವುದೇ ತರಹದ ಭೇದ ಭಾವ ಇಲ್ಲದೇ ಇದ್ದಿದ್ದರಿಂದ ಆವಾಗ ಭೇಟಿ ಆಗ್ತಾ ಇದ್ದರು. ತನ್ನ ಮನೆಗೆ ಬಂದಂಥ ಭೀಮಪ್ಪನಿಗೆ ಹನುಮಂತ ಒಂದು ಕೆಟ್ಟ ಸುದ್ದಿಯನ್ನು ಹೇಳ್ತಾನೆ. ನಿನಗೆ ಗೊತ್ತೇನೋ ಭೀಮ, ಅವಧಾನಿ ಅಂಗಡಿ ಮಳೆಗೆ ಎಲ್ಲ ಸುಟ್ಟು ಹೋಗಿ ಬೀದಿಗೆ ಬಂದಿದ್ದಾನಂತೆ. ಅಯ್ಯೋ, ಇದೆಂಥ ಕಷ್ಟ ಸುದ್ದಿ. ಬಾ ಹೋಗಿ ನೋಡ್ಕೊಂಬರೋಣ. ಅವಧಾನಿಗೆ ಏನು ಕಷ್ಟನೋ ಏನೋ, ಯಾರಿಗೆ ಗೊತ್ತು. ನಾವು ಹೋದರೆ ಅವನಿಗೆ ಒಂದು ಸ್ವಲ್ಪ ಸಮಾಧಾನ ಆದರೂ ಹೇಳಬಹುದು ಅಲ್ವೇನೋ. ಇವಾಗ ಹೋಗೋದು ಬೇಡ ಕಣೋ ಅವಧಾನಿ ಹತ್ರ. ಅವನು ಮೊದಲೇ ಕಷ್ಟದಲ್ಲಿದ್ದಾನೆ. ಇವಾಗ ನಾವು ಹೋದ್ರೆ ಅವನು ದುಡ್ಡು ಕೇಳದೆ ಇರ್ತಾನ. ನಾವು ಕೊಡದೇ ಇದ್ರೆ ನಾನಂತೂ ಇವಾಗ ಬರಲ್ಲಪ್ಪ. ನೀನು ಬೇಕಾದರೆ ಹೋಗು, ನನಗೆ ಇವಾಗ ಬರೋಕ್ಕೆ ಇಷ್ಟ ಇಲ್ಲ. ಏನು ಅಂತ ಮಾತಾಡ್ತೀಯೋ? ಜೀವನದಲ್ಲಿ ಹಣನೇ ಮುಖ್ಯ ಅಲ್ಲ. ಅವಧಾನಿ ಕಷ್ಟದಲ್ಲಿದ್ದಾನೆ ನಮ್ಮ ಗೆಳೆಯ. ಹೋಗಿ ಅವನಿಗೆ ಸಮಾಧಾನ ಹೇಳಿದ್ರೆ ಅವನು ಸ್ವಲ್ಪ ನೆಮ್ಮದಿ ಸಿಗಲ್ವ? ಬಾ ಹೋಗೋಣ, ಹಣನೇ ಮುಖ್ಯ ಅಲ್ಲ. ಅದಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ, ಎಷ್ಟು ಬೇಕಾದರೂ ನೀತಿ ಮಾತು ಹೇಳ್ತೀಯ. ನಾನು ಬರೋದಿಲ್ಲಪ್ಪ, ನೀನು ಬೇಕಾದರೆ ಹೋಗು. ನನಗೆ ಅಲ್ಲಿ ಬಂದ ಕಷ್ಟದಲ್ಲಿ ಯಾವುದೇ ಥರದ ಸಿಕ್ಕಾಕೊಳ್ಳೋದಿಲ್ಲ. ಏನಾದರೂ ಮಾಡ್ಕೊ ನೀನು. ಸಾಯಂಕಾಲ ಕಳೆದು ಕತ್ಲಾಗ್ತಾ ಬಂತು. ಆದರೆ ಭೀಮಪ್ಪನ ಮನಸ್ಸು ತಿಡಿಲಿಲ್ಲ. ಕಡೆಗೆ ಕಾಲ್ದಾರಿನಲ್ಲಿ ಪಟ್ಟಣಕ್ಕೆ ನಡ್ಕೊಂಡೇ ಹೊರಟುಬಿಟ್ಟ. ರಾತ್ರಿಯೆಲ್ಲ ನಡೆದರೆ ಬೆಳಗಿನ ಹೊತ್ತಿಗೆ ಪಟ್ಟಣ ಸೇರಬಹುದು ಅನ್ನುವಂಥ ಆಸೆ. ಆದರೆ ದಾರಿ ಮಧ್ಯದಲ್ಲಿ ಮಳೆ ಬರಲಾರಂಭಿಸ್ತು. ಅವನ ಪುಣ್ಯವೋ ಏನೋ, ಮಳೆ ಜೋರಾಗೋ ಮೊದಲೇ ಒಂದು ಹಳ್ಳಿ ಸಿಕ್ತು. ಮಳೆಯಲ್ಲಿ ಸಾಕಷ್ಟು ನೆನೆದಿದ್ದಂತಹ ಭೀಮಪ್ಪ ಒಂದು ಮನೆಯ ಬಾಗಿಲು ತಟ್ಟದ. ಆದರೆ ಒಳಗಿನಿಂದ ಯಾವುದೇ ಉತ್ತರನೂ ಬರಲಿಲ್ಲ. ಆದರೆ ಭಾಳ ಹೊತ್ತಾದ ಮೇಲೆ ಒಂದು ಮುದುಕಿ ಕಿಟಕಿಯಿಂದ ಯಾರು ಅದು ಅಂತ ಕೇಳಿದ್ಲು. ಅದಕ್ಕೆ ಭೀಮಪ್ಪ, ನಮ್ಮ ಯಾತ್ರಿಕ, ಮಳೆ ನೆಂದಿದ್ದೀನಿ, ಮಲ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಕೊಡಿ ಅಂತ ಕೇಳ್ದ. ಮಗ ಸೊಸೆ ಊರಿಗೆ ಹೋಗಿದ್ದಾರಪ್ಪ. ಯಾರು ಬಂದರೂ ಬಾಗಿಲು ತೆರಿಬೇಡ ಅಂತ ಹೇಳಿದ್ದಾರೆ. ನೀನು ಮಳೆಯಲ್ಲಿ ಸಿಕ್ಕಿದ್ದೀನಿ ಅಂತ ಹೇಳ್ತೀಯ. ತಡಿ ಸ್ವಲ್ಪ, ಬಂದು ಬಾಗಿಲು ತೆಗಿತೇನೆ. ಅಜ್ಜಿ ಬಾಗಿಲು ತೆಗೆದೇ ಇದ್ದಾಗ ಭೀಮಪ್ಪ ಕಿಟಕಿನಿಂದ ಬಗ್ಗಿ ಒಳಗಡೆ ನೋಡ್ತಾನೆ. ಆ ಮುದುಕಿ ಒಂದು ಪೆಟ್ಟಿಗೆಯಲ್ಲಿ ಇದ್ದಂತಹ ಹಣದ ಗಂಟನ್ನು ತೆಗೆದುಕೊಂಡ್ಬಿಟ್ಟು ಬೇರೊಂದು ಚೀಲಕ್ಕೆ ಹಾಕಿ ಅದರ ಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಮತ್ತೆ ಬೇರೆ ಡಬ್ಬಿಗೆ ಇಡ್ತಾ ಇರೋದು ಕಾಣಿಸುತ್ತೆ. ಬಾರಪ್ಪ, ಬಾ ಒಳಗಡೆ ಬಾ. ಮಳೆ ನೆಂದ್ಬಿಟ್ಟಿದೆಯಾ? ಒಣ ಬಟ್ಟೆ ಕೊಡ್ತೇನೆ. ಒಣ ಬಟ್ಟೆ ಹಾಕೊಂಡ್ಬಿಟ್ಟು ಇಲ್ಲೇ ಹೊರಗಡೆ ಕೋಣೆನೆಲ್ಲ ಮಲ್ಕೊಳ್ಳುವಂತೆ. ಬೆಳಗಾಗಿ ಎದ್ದು ತಿಂಡಿ ತಿನ್ಕೊಂಡು ನಿನ್ನ ಊರಿಗೆ ನೀನು ಹೊರಡು. ಸರಿ, ಮತ್ತೆ ಬಾ, ಒಳಗಡೆ ಬಾ. ಭೀಮಪ್ಪನಿಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಮುದುಕಿ ಹಣ ಪೆಟ್ಟಿಗೆನೇ ಕಾಣಿಸ್ತಾ ಇತ್ತು. ಆ ಹಣದಿಂದ ಅವಧಾನಿಯ ಕಷ್ಟ ಕಳೆದು ಮತ್ತೆ ದಡ ಸೇರಬಹುದಾಗಿತ್ತು. ಅದಕ್ಕೆ ಮತ್ತೆ ಹೊಸ ವ್ಯಾಪಾರ ಮಾಡಿ ಬೇಗನೆ ಮುದುಕಿ ಹಣ ಹಿಂತಿರುಗಿ ಕೊಡ್ಬೋದಾಗಿತ್ತಲ್ಲ. ಕಡೆಗೆ ಮುದುಕಿ ಮಲಗಿರೋದನ್ನು ತಿಳಿದುಕೊಂಡು ಆ ಹಣದ ಚೀಲವನ್ನು ತಗೊಂಡು ಬೆಳಗ್ಗೆನೇ ತನ್ನ ದಾರಿ ಹಿಡಿದು ಹೊರಟೋಗ್ತಾನೆ ಪಟ್ಟಣದ ಕಡೆಗೆ. ಛೇ, ಹಿಂಗಾಗ ಬರ್ತು ಕಣ ಅವಧಾನಿ. ಹೆಂಗೆ ಬೆಂಕಿ ಎತ್ಕೊಂತ ನಿನ್ನ ಅಂಗಡಿ ಮಳಿಗೆಗೆ ಅಂದರೆ ನೋಡಿದ್ಯಾ? ಮತ್ತೆ ನೋಡು, ನನ್ನ ಹತ್ರ ಎಷ್ಟು ದುಡ್ಡಿದೆ. ಇವಾಗ ಈ ದುಡ್ಡು ತೊಗೊಂಡು ಮತ್ತೆ ವ್ಯಾಪಾರ ಶುರು ಮಾಡು, ಎಲ್ಲ ಸರಿ ಹೊಂದುತ್ತೆ. 6 ತಿಂಗಳಲ್ಲೆಲ್ಲ ನೀನು ಮೊದಲ ಥರ ಆಗ್ತೀಯ. ಭೀಮಪ್ಪ,
ನಿನ್ನ ಗೆಳೆತನ ಕಳಕಳಿ ನೋಡಿ ನಂಗೆ ತುಂಬ ಸಂತೋಷ ಆಯಿತು ಕಣೋ. ನಿಜವಾದ ಗೆಳೆಯ ನೀನು. ಈ ಕಷ್ಟ ಕಾಲದಲ್ಲಿ ಬಂದಿದೆಯಲ್ಲ, ಈ ಹಣ ನಿನ್ನದಲ್ಲ. ನೀ ಎಲ್ಲಿಂದ ತೊಗೊಂಡು ಬಂದೆ, ಏನು ಮಾಡಿದೆ ನಿಜ ಹೇಳು. ನಮ್ಮನ್ನೆಲ್ಲ ಮೋಸದ ವ್ಯಾಪಾರ, ಅದಕ್ಕೆ ದೇವ್ರು ಹಿಂಗೆ ಮಾಡಿದೆ ಅಂತ ಅನಿಸುತ್ತೆ ನನಗೆ. ಅಷ್ಟೇ ಕಣೋ. ನಿಜ ಹೇಳಲಾವುದಾನಿ, ಈ ದುಡ್ಡು ನಂದಲ್ಲ ಕಣ. ಬರಬೇಕಾದ್ರೆ ರಾತ್ರಿ ಮಳೆ ಬಂತು, ದಾರಿನಲ್ಲಿ ನಡ್ಕೊಂಡು ಬರುವಾಗ ಅಜ್ಜಿ ಮನೆಯಲ್ಲಿ ಮಲ್ಕೊಂಡಿದ್ದೆ. ಇದು ಆಕೆ ಹಣ, ಹೇಳ್ದೆ ಕೇಳದೆ ತಂದಿದ್ದೀನಿ. 6 ತಿಂಗಳಲ್ಲಿ ವ್ಯಾಪಾರ ಮಾಡು, ಚೆನ್ನಾಗಿ ದುಡ್ಡು ಮಾಡ್ಕೊ, ಇದಕ್ಕೆ 2 ಪಟ್ಟು ಕೊಟ್ಟು ಅವಳ ಋಣ ತೀರ್ಸೋಣ ಅಷ್ಟೇ. ನೀ ಏನು ಚಿಂತೆ ಮಾಡಬೇಡ. ನಿನ್ನ ಅಭಿಮಾನ ಕಂಡು ನನಗೆ ತುಂಬ ಸಂತೋಷ ಆಯಿತು ಕಣ ಭೀಮಪ್ಪ. ನಿನ್ನ ಹತ್ರ ಏನೇ ಇಲ್ಲದೆ ಇದ್ದಾಗಲೂ ಸಹ ನೀನು ಇಂಥ ಕೆಲಸ ಮಾಡ್ಕೊಂಡು ಹಣ ತೊಗೊಂಡು ಬಂದಿದೆಯಲ್ಲ. ನಂದು ಮೊದಲೇ ಮೋಸದ ಹಣ, ಅದಕ್ಕೆ ಹೆಂಗಾಯ್ತು ಏನೋ. ಬೇಡಪ್ಪ ಬೇಡ, ಈ ಹಣ ನನಗೆ ಬೇಡ. ಇಷ್ಟು ದಿನ ಅನ್ಯಾಯದಿಂದ ಕಳಿಸಿದ ಹಣ ಬಂದ ಹಾಗೆ ಹೋಯಿತು. ಈ ಮೋಸ ವ್ಯಾಪಾರ ಬೇಡ ನನಗೆ. ಅದಕ್ಕೆ ಎಲ್ಲ ಕಳ್ಕೊಂಡೆ. ಈ ಹಣ ನಿನ್ನಂಥ ಒಳ್ಳೆಯವನಿಂದಲೂ ತಪ್ಪು ಕೆಲಸ ಮಾಡಿಸ್ತಲ್ಲ. ಈ ಹಣ ಭಾಳ ಕೆಟ್ಟದ್ದು ಕಣೋ. ನಿನ್ನನ್ನು ಇಂಥ ಪಾಪದ ಕೆಲಸಕ್ಕೆ ಸೆಳೆಯಿತು. ಈ ಹಣ ಬೇಡಪ್ಪ. ಭೀಮಪ್ಪನಿಗೆ ಗೆಳೆಯನ ಪರಿಸ್ಥಿತಿ ಅಷ್ಟೇನು ಬಿಗಡಾಯಿಸಿಲ್ಲ ಅಂತ ಸಮಾಧಾನ ಆಯಿತು. ಆ ಕೂಡಲೇ ಹೊರಟು ಊರ ಕಡೆ ನಡೀತಾನೆ. ಮುದುಕಿ ಮನೆ ಹತ್ತಿರ ಬರ್ತಾನೆ. ಭೀಮಪ್ಪ ಅಜ್ಜಿ ಮನೆ ಹತ್ತಿರ ಮುಟ್ಟೋ ಹೊತ್ತಿಗೆ ಮನೆ ಎದುರುಗಡೆ ಜನ ನೆರೆದಿರ್ತಾರೆ. ಅಜ್ಜಿ ಬಾಗಿಲ ಹೊರಗಡೆನೆ ಕೂತಿರ್ತಾಳೆ. ಅವಳ ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ. ಮತ್ತೆ ಹಣನ ಎಲ್ಲಿ ಬಚ್ಚಿಟ್ಟಿದ್ದೀರ ನಿಜ ಹೇಳಿ. ಎಲ್ಲೋ ಬಚ್ಚಿಟ್ಬಿಟ್ಟು ಯಾರೋ ಕಳ್ಳ ಬಂದು ಹೇಳಿ ತೊಗೊಂಡೋಗ್ಬಿಟ್ಟ ಅಂತ ನಾಟಕ ಆಡ್ತಾ ಇದೆಯಾ? ಹಣ ತಿರುಗಿ ಕೊಡದಿದ್ರೆ ಮನೆ ಒಳಗಡೆ ಬಿಡೋದಿಲ್ಲ. ಹಾಂ, ಏನು ಅಂತ ತಿಳ್ಕೊಂಡ್ಬಿಟ್ಟಿದೀಯ? ಹಣ ಏನು ಹಾಗೆ ಬರುತ್ತಾ? ಮೊದಲು ಹಣ ಬಚ್ಚಿಟ್ಟಿರೋದನ್ನು ಹೊರಗೆ ತೆಗೆದು ಕೊಟ್ಟರೆ ಸರಿ. ಅಮ್ಮ, ಆ ಮುದುಕಿ ಮೇಲೆ ಸಿಟ್ಟು ಮಾಡಬೇಡಿ. ನಿಮ್ಮ ಅತ್ತೆ ಹೇಳ್ತಾ ಇರೋದು ನಿಜ. ಆ ಹಣವನ್ನು ತೆಗೆದುಕೊಂಡು ಹೋಗಿದ್ದು ನಾನೇ. ಅವತ್ತು ರಾತ್ರಿ ನಾನೇ ನಿಮ್ಮ ಮನೆಯಲ್ಲಿ ಮಲ್ಕೊಂಡಿದ್ದೆ. ನಮ್ಮ ಗೆಳೆಯನ ಅಂಗಡಿ ಸುಟ್ಟು ಹೋಗ್ಬಿಟ್ಟು ಬೀದಿಗೆ ಬಿದ್ದಿದ್ದ. ಅದಕ್ಕೆ ನನಗೆ ತಡೆಯಲಾರ್ದೇ ಇಂಥ ಕೆಲಸ ಮಾಡಿದೆ. ತಡೀರಿ, ತಂದು ಕೊಡ್ತೀನಿ. ಹಣ ಇಲ್ಲೇ ಇದೆ ನನ್ನ ಹತ್ರನೇ. ಮನೆಗೆ ಹಿಂತಿರುಗುತ್ತಾ ಭೀಮಪ್ಪ ಅಂದ್ಕೊಂಡ, ಅಯ್ಯೋ ಪಾಪದ ಹಣವೇ, ಎಂತೆಂಥ ಕೆಲಸ ಮಾಡಿಸ್ತೀಯ ನೀನು. ಮನೇನೇ ಉರುಟಾಕ್ಬಿಡ್ತೀಯಲ್ಲ. ಇಂಥ ಪಾಪದ ಹಣ ನಮಗೆ ಬೇಕಾ ಅಂತ. ಸ್ನೇಹಿತರೆ, ನಿಜವಾಗಿಯೂ ಹಣ ಪಾಪಕ್ಕೆ ಕಾರಣ ಆಗ್ತದೆ. ಅದು ಎಂತಹ ಸಜ್ಜನರನ್ನು ಸಹ ತಪ್ಪು ದಾರಿಗೆ ಎಳ್ಕೊಂಡು ಬರ್ತದೆ, ತಪ್ಪು ಕೆಲಸ ಮಾಡಿಸ್ತದೆ. ಆದ್ದರಿಂದ ಅದರ ಮೋಹಕ್ಕೆ ಬೀಳದೆ ನಾವು ಜಾಗೃತರಾಗಿರಬೇಕು. ಕತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.